ನಮಸ್ಕಾರ ಸ್ನೇಹಿತರೆ, ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನೀವೇನಾದ್ರು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಅನಿಸಿದ್ರೆ ನಿಮ್ಗೆ ಎಲ್ಲಿ ಬರಬೇಕು ಅಂತ ನಾನು ಗಾಯತ್ರಿ ಖಂಡಿತ ತಿಳಿಸ್ಕೊಡ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಸಿದ್ದು, ಇಲ್ಲಿ ಏನೋ ಯೂನಿಕ್ನೆಸ್ ಇದೆ. ಏನು ಹೇಳೋದು? ವುಡ್ ಫೈರ್ ದೋಸೆ. ವುಡ್ ಫೈರ್ ದೋಸೆ ಅಂದರೆ ನಾವು ಹಳೆ ಕಾಲದಲ್ಲಿ ಒಲೆ ಉರಿಯಲ್ಲಿ ಅಡುಗೆ ಮಾಡೋದು ತುಂಬ ಟೇಸ್ಟ್ ಅಂತ ಕೇಳ್ತಾ ಇದ್ವಿ. ಸೊ ಬೆಂಗಳೂರಲ್ಲಿ ನಮಗೆ ಈ ಅಪಾರ್ಚುನಿಟಿ ಸಿಕ್ಕಿದೆ ಅಲ್ಲ ಸಿದ್ದು. ಸೊ ನೋಡೋಣ ಏನೇನೆಲ್ಲ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಚಾನೆಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ದರೆ ಖಂಡಿತ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ನಮ್ಮ ಲೇಟೆಸ್ಟ್ ನೋಟಿಫಿಕೇಷನ್ಸ್ ತಮ್ಮವ್ರಿಗೂ ಖಂಡಿತ ತಲುಪುತ್ತೆ. ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ. ಇದು ಯಲಹಂಕ ನ್ಯೂ ಟೌನ್ ಪೂರ್ಣಪ್ರಜ್ಞಾ ಸ್ಕೂಲ್ ಹಿಂಭಾಗ ಓಪನ್ ಆಗಿರೋ ಹೊಸ ಹೋಟೆಲ್ ಅಂತಲೇ ಹೇಳ್ಬೋದು. ವಿಪರೀತ ಜನ ಇರ್ತಾರೆ ಇಲ್ಲಿ. ನೋಡಿ, ಮೊದಲಿಗೆ ಬಂದು ನೀವು ಬಿಲ್ ಮಾಡಿಸಿ ನಿಮ್ಮ ಟೋಕನ್ನ ಪಡ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲೊಂದು ಝಲಕ್ ನೋಡ್ಕೊಂಬಂದ್ಬಿಡೋಣ ಏನೇನೆಲ್ಲ ಇದೆ ಅಂತ. ನೋಡಿ, ಚಟ್ನಿ ತಯಾರಾಗ್ತಾ ಇದೆ ಇಲ್ಲಿ. ಬಿಸಿ ಬಿಸಿಯಾದ ವುಡ್ ಫೈರ್ ದಾವಣಗೆರೆ ಬೆಣ್ಣೆ ದೋಸೆ ನಿಮಗೆ ಸಿಗುತ್ತೆ. ಇಲ್ಲಿ ಸ್ಪೆಷಾಲಿಟಿ ಅದೇ ಅಂತ ಹೇಳ್ಬೋದು. ಅದು ಬಿಟ್ಟು ವೆರೈಟಿ ದೋಸೆ ನಿಮಗೆ ಖಂಡಿತವಾಗಿ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಏನೇನೆಲ್ಲ ಸಿಗುತ್ತಪ್ಪ ಅಂದರೆ ನೋಡಿ, ಇಲ್ಲಿ ತಯಾರಾಗ್ತಾ ಇದೆ. ಬಿಸಿ ಬಿಸಿ ತಯಾರಾಗಿ ತಟ್ಟೆಯಲ್ಲಿ ಅಥವಾ ಪಾರ್ಸಲ್ ಹೇಳಿದ್ರಲ್ಲಿ ಪಾರ್ಸಲ್ ಕೂಡ ಬಾಕ್ಸಲ್ಲಿ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿಯಾಗಿ ಬೇಗ ಪಾರ್ಸಲ್ಗಳು ಕೂಡ ತಯಾರು ಮಾಡ್ತಾ ಇದ್ದಾರೆ ಟೋಕನ್ ಪ್ರಕಾರ ಅಂತಲೇ ಹೇಳ್ಬೋದು. ನೋಡಿ, ಪಾರ್ಸಲ್ ಎಲ್ಲ ತಯಾರಾಗಿದೆ. ಸಿಕ್ಕಾಪಟ್ಟೆ ಜನ ಮನೆಗೆ ತೊಗೊಂಡು ಹೋಗಿ ತಿನ್ನಬೇಕು ಅಂತ ಬಯಸ್ತಾರೆ. ಸೊ ಶನಿವಾರ ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಬಿಸಿ ಬಿಸಿಯಾದ ಬೆಣ್ಣೆ ದೋಸೆ, ಪುದೀನ ಬೆಣ್ಣೆ ದೋಸೆ, ಮಸಾಲ ದೋಸೆ, ಸೆಟ್ ದೋಸೆ, ಹಾಗೆ ನಿಮಗೆ ದೋಸೆ ಅಲ್ಲದೇ ಬೇರೆ ವೆರೈಟಿ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಪುಡಿ ಇಡ್ಲಿ, ತಟ್ಟೆ ಇಡ್ಲಿ, ಹಾಗೆ ಚಿತ್ರಾನ್ನ, ಪುದೀನ ದೋಸೆ, ಇದೆಲ್ಲ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನೇನು ಸಿಗುತ್ತೆ ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಚಟ್ನಿಗೆ ಫ್ರೆಶ್ ಆಗಿರೋ ಕೊಬ್ಬರಿ ತಯಾರಾಗಿದೆ. ಹಾಗೆ ಬಾಳೆ ಎಲೆ, ತಟ್ಟೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಚಟ್ನಿ ಕೂಡ ತಯಾರಾಗಿದೆ. ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ತಯಾರಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬಿಸಿ ಬಿಸಿಯಾದ ದೋಸೆಗೆ ಪ್ಯೂರ್ ಆಗಿರೋ ನಂದಿನಿ ಬೆಣ್ಣೆನೇ ಇವರು ಬಳಸೋದು, ಅದನ್ನು ಹಾಕ್ತಾ ಇದ್ದಾರೆ. ದಾವಣಗೆರೆ ಬೆಣ್ಣೆ ಮಸಾಲ ದೋಸೆ, ದಾವಣಗೆರೆ ಬಟರ್ ದೋಸೆ, ನೋಡಿ ನಂದಿನಿ ಬೆಣ್ಣೆ ತಯಾರಾಗಿದೆ. ಅದಕ್ಕೆ ಆಲೂಗಡ್ಡೆ ಪಲ್ಯ, ಹಾಗೆ ಇದು ಸೆಟ್ ದೋಸೆ ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಅದೇ ಚಟ್ನಿವನ್ನೇ ತಯಾರು ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ದಾವಣಗೆರೆ ಮಸಾಲ ದೋಸೆಗೆ ಕೆಂಪು ಚಟ್ನಿ ಹಾಕಿದ್ದಾರೆ, ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಅದ್ಭುತವಾಗಿ. ತಿಂದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ತಿಂದ್ರೇ ಅದು ಅನುಭವ ಆಗೋದು ಅಂತ ಹೇಳ್ಬೋದು. ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿದೆ ದೋಸೆ, ನೀವು ನೋಡ್ತಾ ಇದ್ದೀರಾ. ದಾವಣಗೆರೆ ಬೆಣ್ಣೆ ದೋಸೆ ತಗೊಂಡಿದ್ದೀರಾ, ಹೇಗಿದೆ ಸರ್? Comparing this more shop is the Davangere comparing that one, this is very nice and very good. Now it is slowly pick up, a business is picking up. The taste is also very nice. The other thing. ನಿಮ್ಗೆ ಇಷ್ಟ ಆಯ್ತು? 100% ಇಷ್ಟ ಆಯಿತು. ಓಕೆ. ಸೊ ಔಟ್ ಆಫ್ 5ಗೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ? Out of 5 I am giving 4. And also I also recommend my family also to come and take this. ಓಕೆ. ನಿಮ್ಮ ಹೆಸರು ಸರ್? Donation. ಥ್ಯಾಂಕ್ ಯು ಸರ್. Located from CBL. ಚಟ್ನಿ ತುಂಬ ಚೆನ್ನಾಗಿದೆ. ಹೇಗೆ ತಯಾರು ಮಾಡ್ತೀರಾ? ಹಸಿಮೆಣಸಿನ್ಕಾಯಿ ಬೇಯಿಸ್ತೀವಿ, ತೆಂಗಿನಕಾಯಿ ಹಾಕ್ತೀವಿ, ಅದಕ್ಕೆ ಒಂದು ಕಾಯಿಗೆ ಒಂದು ಏಲಕ್ಕಿ ಹಾಕ್ತೀವಿ, ಒಂದು ಸ್ವಲ್ಪ ಚಕ್ಕೆ ಹಾಕ್ತೀವಿ, ಅಷ್ಟೇ. ಅದಕ್ಕೆ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ ಬೇಯಿಸಿರ್ತೀವಲ್ಲ, ಅದು ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ ಅದು ಹಸಿಮೆಣಸಿನ್ಕಾಯಿದು.
ಅದಕ್ಕಾಗಿನ ಏನು ಮಾಡ್ತೀವಿ, ಬೇಯಿಸ್ಬಿಟ್ಟು ನಾವು ಚಟ್ನಿಗೆ ಹಾಕ್ತೀವಿ. ದೋಸೆಗೆ ಚಟ್ನಿನೇ ರುಚಿ, ಟೇಸ್ಟೇ ಇರಲ್ಲ. ಮೇಲಾಗಿ ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆಗೆ ಅದಕ್ಕೆ ಟೇಸ್ಟ್ ಬರೋದು. ಬೇರೆ ಅದಕ್ಕೆ ಎರಡು ಮಸಾಲ ಒಂದು ಬೆಣ್ಣೆ ಪಾರ್ಸಲ್ ತಗೊಳ್ಳಿ. ನಿಮ್ದೇನಾ ಸರ್? ರೈತರು ಬಿಸಿ ಬಿಸಿ ವುಡ್ ಫೈರ್ ದಾವಣಗೆರೆ ಬೆಣ್ಣೆ ದೋಸೆ ಓಕೆ ತಿಂತಾ ಇದ್ದೀನಿ. ನೋಡ್ತಾ ಇದ್ದೀನಿ ನೀನೆ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ. ಸೊ ವುಡ್ ಫೈರ್ ಅಂತ ಹೇಳ್ದೆಲ್ಲ, ನಾವು ರೆಗ್ಯುಲರ್ ಮಾಡೋದಕ್ಕೂ ವುಡ್ ಫೈರ್ಗೂ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ? ಟೇಸ್ಟೇ ಡಿಫ್ರೆಂಟ್ ಅನ್ಸುತ್ತೆ. ಓಕೆ, ರೆಗ್ಯುಲರ್ ಗ್ಯಾಸ್ ಮೇಲೆ ಮಾಡಿರೋ ದೋಸೆ ಥರ ಇಲ್ಲ. ಓಕೆ, ಇದು ನೋಡು ವುಡ್ಡಲ್ಲಿ ಮಾಡಿರೋದೊಂಥರ ಟೇಸ್ಟ್ ತುಂಬಾ ಕ್ರಿಸ್ಪಿಯಾಗಿದೆ. ಅದ್ರ ಜೊತೆ ಈ ದಾವಣಗೆರೆ ಇದು ಬೆಣ್ಣೆ ದೋಸೆದು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಸೊ ಈ ಹಳೆ ಕಾಲದಲ್ಲಿ ಒಲೆ ಉರಿಯಲ್ಲಿ ಮಾಡಿದ ಅಡುಗೆ ತುಂಬಾ ಟೇಸ್ಟ್ ಅಂತಿದ್ರಲ್ಲ, ಆ ಟೈಪ್. ಓಕೆ, ಅದೇ ಥರ ಇದೆ. ಬೆಣ್ಣೆ ಕೂಡ ಸಖತ್ ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಅದೇ ಹಾಕೋದು ನೋಡ್ತಾ ಇದ್ವಲ್ಲ, ಎಲ್ಲೂ ಆಯಿಲ್ ಯೂಸ್ ಮಾಡೇ ಇಲ್ಲ ಅವರು, ಬರೀ ಬೆಣ್ಣೆ ಹಾಕಿದ್ದಾರೆ ಅಲ್ವಾ. ಸೊ ಐ ಥಿಂಕ್ ಐ ಕ್ಯಾನ್ ಗಿವ್ 4.5 out of 5. ತುಂಬಾ ಚೆನ್ನಾಗಿದೆ. ಸೊ ಸಿಂಧು, ಈ ಬೆಣ್ಣೆ ದೋಸೆ ಹೇಳಿದೆ. ಸೊ ನಾನಿವಾಗ ಪುದೀನ ದೋಸೆ ತೊಗೊಂಡಿದ್ದೀನಿ ನೋಡಿ. ಚಟ್ನಿ ಕೂಡ ಪುದೀನ ಚಟ್ನಿ ಒಳಗಡೆ ಹಾಕಿದ್ದಾರೆ. ಓಕೆ, ನಾನು ಟೇಸ್ಟ್ ನೋಡಿಲ್ಲ ಈ ಥರ. ತುಂಬ ಚೆನ್ನಾಗಿದೆ ಇದು. ಡಿಫ್ರೆಂಟ್ ಫ್ಲೇವರ್, ಪುದೀನ ಫ್ಲೇವರ್ ಬರ್ತಾ ಇದೆ. ದೋಸೆ ಕೂಡ ತುಂಬ ಕ್ರಿಸ್ಪಿ ಇದೆ. ಆಮೇಲೆ ಈ ಕೊಬ್ಬರಿ ಚಟ್ನಿ ತುಂಬ ಯೂನಿಕ್ ಅಂತಲೇ ಹೇಳ್ಬೋದು ನಾವು ಮಾಡೋ ಚಟ್ನಿಗಿನ. ಸೊ ಆಲೂಗಡ್ಡೆ ಪಲ್ಯ ಬಂದು ಬೆಣ್ಣೆ ದೋಸೆ ಆಲೂಗಡ್ಡೆ ಪಲ್ಯನೇ ಇರುತ್ತೆ. ಓಕೆ, ನಾನು ಕೂಡ 4.5 ಕೊಡ್ತೀನಿ ಇದಕ್ಕೆ ರೇಟಿಂಗ್. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ಆತ್ಮೀಯವಾದ ಸ್ವಾಗತ ನಿಮಗೆ. ಸೊ ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದ್ದೀವಿ. ನಾವು ಕೂಡ ಬೆಣ್ಣೆ ದೋಸೆ ಹಾಗೆ ಪುದೀನ ದೋಸೆ ಟೇಸ್ಟ್ ನೋಡಿದ್ವಿ. ತುಂಬಾನೇ ಸಖತ್ತಾಗಿದೆ. ಸರ್ ನಿಮ್ಮ ಹೆಸರು ಹೇಳಿ, ಹಾಗೆ ಈ ಐಡಿಯಾ ನಿಮ್ಗೆ ಹೇಗೆ ಬಂತು ಅಂತ. ಖಂಡಿತ ಮ್ಯಾಮ್. ನನ್ನ ಹೆಸರು ಥಾಮಸ್ ಅಂತ ಹೇಳ್ಬಿಟ್ಟು ನಾವಿಲ್ಲೇ ಯಲಹಂಕ ಜುಡಿಷಿಯಲ್ ಲೇಔಟ್ನಲ್ಲಿ ಇರುವಂಥವ್ರು. ಸುಮಾರು ಮ್ಯಾಮ್ ಒಂದು 3-4 ವರ್ಷಗಳಿಂದ ನಮಗೊಂದು ಏನೋ ಒಂದು ಕಾಡ್ತಾ ಇತ್ತು ಮ್ಯಾಮ್. ಫುಡ್ ಇಂಡಸ್ಟ್ರಿನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹುಡುಕ್ತಾ ಇದ್ದೆ. ನನ್ನ ಫೇವ್ರೆಟ್ ಫುಡ್ ಐಟಮ್ ಅಂತ ಅಂದರೆ ಬೆಣ್ಣೆ ದೋಸೆ. ಅದರಲ್ಲಿ ನಾನು ಸ್ವಾತಿಗೆ ಹೋಗಲಿ ಅಥವಾ ಉಡುಪಿಗೆ ಹೋಗಲಿ ಎಲ್ಲೇ ಹೋದ್ರೂ ಕೂಡ ನನಗೆ ಬೆಣ್ಣೆ ದೋಸೆ ಸಿಗ್ತಾ ಇತ್ತು. ಬಟ್ ನನಗೆ ಅಥೆಂಟಿಕ್ ಬೆಣ್ಣೆ ದೋಸೆ ಬೇಕಾಗಿತ್ತು ಮ್ಯಾಮ್. ಸೊ ನನ್ನ ಫ್ರೆಂಡು ದಾವಣಗೆರೆ ಕರ್ಕೊಂಡು ಹೋದ. ಅಲ್ಲಿ ಗುರುಕೊಟ್ಟೂರೇಶ್ವರ ಅಂತೇಳಿ ಒಂದು ಹೋಟೆಲ್ ಇದೆ, ಆಮೇಲೆ ಶಾಂತಪ್ಪ ಅಂತೇಳಿ ಒಂದು ಹೋಟೆಲ್ ಇದೆ. ನನ್ನ ಸ್ನೇಹಿತರ ತಂದೆಯವರೇನೆ ಶಾಂತಪ್ಪ ಹೋಟೆಲ್ ನಡೆಸ್ತಾ ಇರೋದು. ಅಲ್ಲಿ ಹೋದ್ವಿ, ನೋಡಿದ್ವಿ, ಅವ್ರು ಮಾಡ್ತಾ ಇರುವಂಥ ರೆಸಿಪಿನ ತಿಳ್ಕೊಂಡ್ವಿ. ಅವ್ರು ಮಾಡ್ತಾ ಇರುವಂತಹ, ಅವ್ರು ಆಗ್ತಾ ಇರುವಂಥ ಐಟಮ್ಸ್ನೆಲ್ಲ ನಾವು ತಿಳ್ಕೊಂಡ್ವಿ. ಮ್ಯಾಮ್ ಇದು ತುಂಬ ಸಿಂಪಲ್ ಆಗಿರುವಂಥ ಐಟಮು, ಬಟ್ ದಿ ಬೆಸ್ಟ್ ಐಟಮ್ ಮೇಡಮ್. ವೆನ್ ಇಟ್ ಕಮ್ಸ್ ಟು ಬಟರ್ ದೋಸಾಸ್, ದಾವಣಗೆರೆ ಬೆಣ್ಣೆ ದೋಸೆನ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಲೇಬೇಕು. ಏನಕ್ಕೆ ಅಂತ ಅಂದ್ರೆ ಮೇಡಮ್, ಕಿಂಗ್ ಆಫ್ ಚಟ್ನೀಸ್ ನಾವು ಯೂಸ್ ಮಾಡುವಂಥದ್ದು ತೆಂಗಿನಕಾಯಿ ಚಟ್ನಿ. ಆಮೇಲೆ ಮ್ಯಾಮ್ ನಾವು ಇದಕ್ಕೆ ಹಾಕುವಂಥದ್ದು ತುಂಬ ವೆರಿ ಲಿಮಿಟೆಡ್ ಐಟಮ್ಸ್. ಸೊ ಈ ಐಟಮ್ಸ್ನಿಂದ ನಿಮಗೆ ಅತ್ಯದ್ಭುತವಾದಂತಹ ದಾವಣಗೆರೆ ಬೆಣ್ಣೆ ದೋಸೆ ಸಿಗುತ್ತೆ ಮ್ಯಾಮ್. ನಾವು ಯೂಸ್ ಮಾಡುವಂಥದ್ದು ಇನ್ನೇನಿಲ್ಲ ಮ್ಯಾಮ್, ಸಿಂಪಲ್. ನಾವು ಕೂಡ ಒಂದು ರೈಸ್ ಯೂಸ್ ಮಾಡ್ತೀವಿ, ಅದರ ಹೆಸರು ಚೋಟು ಅಂತ ಹೇಳ್ಬಿಟ್ಟು. ನಾವು ಅದನ್ನೊಂದು 6 ಗಂಟೆಗಳ ಕಾಲ ನೆನಾಕ್ತೀವಿ. ನೆನಾಕ್ಬಿಟ್ಟು ಅದನ್ನ ಇನ್ನೂ ಒಂದು 2 ಗಂಟೆಗಳ ಕಾಲ ಒಣಗಿಸ್ತೀವಿ. ನಂತರ ಮೆಲ್ಲಿಗೆ ಹಾಕಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಉದ್ದಿನ ಕಾಳು ಸೇಮೇ ಇರುತ್ತೆ. ಬಟ್ ನಾವು ಮಾಡ್ತಾ ಇರುವಂಥದ್ದು ಬೆಂಗಳೂರು ಜನಕ್ಕೆ ಸ್ಪೆಷಲ್ ಆಗಿ ಕೊಡ್ತಾ ಇರುವಂಥ ಒಂದು ಆಫರ್ ಏನಪ್ಪಾ ಅಂತ ಅಂದರೆ ಸೌದೆ ಒಲೆ ದೋಸೆ. ವುಡ್ ಫೈರ್ ಇಂದ ಎಷ್ಟೊಂದು ಆರೋಗ್ಯಕ್ಕೆ ಬೇಕಾಗಿರುವಂಥ ಎಷ್ಟೋ ಒಳ್ಳೆ ತನಗಳಿದೆ ಅದರಲ್ಲಿ. ನಮ್ಮ ತಂದೆ, ನಮ್ಮ ತಾತಂದ್ರು ಎಲ್ಲ ಸೌದೆ ಒಲೆನಲ್ಲೇ ನಮಗೆ ಮಾಡಿಕೊಡ್ತಾ ಇದ್ದಿದ್ದು. ಅದ್ಭುತವಾಗಿರ್ತಿತ್ತು ಮ್ಯಾಮ್ ರುಚಿ. ನಾವು ಬೆಂಗಳೂರಿಗೆ ಬಂದಮೇಲೆ ಆ ರುಚಿ ಸಿಗ್ತಾ ಇಲ್ಲ ಮ್ಯಾಮ್. ಅದಕ್ಕೇನೆ ಜನ ಹುಡ್ಕೊಂಡು ಹೋಗ್ತಾರೆ. ಹೊಸಕೋಟೆಗೆ ಹೋಗ್ತಾರೆ ಸೌದೆ ಒಲೆ ಬಿರಿಯಾನಿ ತಿನ್ನಲಿಕ್ಕೆ, ದಾವಣಗೆರೆಗೆ ಹೋಗ್ತಾರೆ ಸೌದೆ ಒಲೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಲಿಕ್ಕೆ, ಈ ರೀತಿ ಬಿಡದಿಗೆ ಹೋಗ್ತಾರೆ ಸೌದೆ ಒಲೆ ಬಿಡದಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಮೇಯ್ನ್ ಆಗಿ ಬೆಂಗಳೂರು ಜನಕ್ಕೆ, ಅದರಲ್ಲೂ ಯಲಹಂಕದಲ್ಲಿರುವಂಥ ಜನಗಳಿಗೆ ನಾವು ಸೌದೆ ಒಲೆಯ ದೋಸೆನ ಕೊಡಬೇಕು, ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆ ಕೊಡಬೇಕು ಅನ್ನೋಂಥದ್ದು ನನ್ನ ಧ್ಯೇಯ ಆಗಿತ್ತು. ಕೊನೆಗೂ ದೇವ್ರ ಕೃಪೆಯಿಂದ ಹಾಗೂ ಅಕ್ಕಪಕ್ಕದ ಜನರ ಒಂದು ಸಹಾಯದಿಂದ ನಾವು ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ, ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳ್ಬಿಟ್ಟು ಯಲಹಂಕ ನ್ಯೂ ಟೌನ್ ಪೂರ್ಣ ಪ್ರಜ್ಞಾ ಸ್ಕೂಲ್ ಬ್ಯಾಕ್ ಸೈಡ್ ಓಪನ್ ಮಾಡಿದ್ದೀವಿ ಮ್ಯಾಮ್. ನಮ್ಮದು ಪ್ಯಾಷನ್ ಇಷ್ಟ ಮ್ಯಾಮ್. 4 ವರ್ಷದಿಂದ ನಾನು ಅಂದ್ಕೊಂಡಿದ್ದು, ನಾನು ತಂದಿದ್ದೇನೆ ಅದನ್ನು ಏನಪ್ಪ
ಆ ರೂಟಿಗೆ ತಗೊಂಡು ಬಂದಿದ್ದೇನೆ. ಇಲ್ಲಿಂದ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಜನಗಳು. ದಯಮಾಡಿ ಬಂದು ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಹೆಚ್ಚಿನದಾಗಿ ಇದೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಮೇನ್ ಆಗಿ ಮೇಡಮ್, ನೀವು ನೋಡಿರ್ಬೋದು, ಆಲ್ರೆಡಿ ಟ್ರೈ ಮಾಡಿದ್ದೀರಾ. ನಾವು ಯೂಸ್ ಮಾಡುವಂಥದ್ದು KMF ನಂದಿನಿ ಬೆಣ್ಣೆ, ಕರ್ನಾಟಕದ ಹೆಮ್ಮೆ ಮೇಡಮ್. ನಾನು, ನಮ್ಮ ತಂದೆ, ನಮ್ಮ ತಾತಂದ್ರು, ನಮ್ಮ ಅಕ್ಕಪಕ್ಕದ ಮನೆಯವರು, ಹಸು ಇರುವಂತವರೆಲ್ಲ ನಾವು ನಂದಿನಿ ಪಾರ್ಲರ್ಗೆನೆ ಆಗ್ತಾ ಇದ್ವಿ. ನಾವು ಚಿಕ್ಕ ವಯಸ್ಸಿಂದ ನಾನು ಹಾಲು ತರ್ತಾ ಇದ್ದಿದ್ದನ್ನು ಕೂಡ ಅಲ್ಲಿಂದನೇ. ನಾವು 10 ರೂಪಾಯಿಗೆ 20 ರೂಪಾಯಿಗೆ ಹಾಲು ತಗೊಬರ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ. ನಂದಿನಿದೇನೆ ಕುಡಿತಾ ಇದ್ವಿ. ತಿರ್ಗಿ ಆಮೇಲೆ ಈಗ ಬೆಂಗಳೂರಿಗೆ ಬಂದಮೇಲೆ ಮೇಯ್ನ್ ಆಗಿ ನಮಗೆ ಸಿಗುವಂಥದ್ದು ನಂದಿನಿ ಬೆಣ್ಣೆ ಮ್ಯಾಮ್. ತುಂಬ ಉತ್ಕೃಷ್ಟವಾದಂತಹ ಪ್ಯೂರಿಟಿ ಇರುವಂತಹ ಬೆಣ್ಣೆ ಮ್ಯಾಮ್. ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ನಾವು ಯಾವುದೇ ಎಮ್ಮೆ ಬೆಣ್ಣೆ, ಹಸು ಬೆಣ್ಣೆ ಅಂತ ಹೇಳಿ ನಾವು ಹೇಳೋದಿಲ್ಲ. ವಿ ವಿಲ್ ಯೂಸ್ ಓನ್ಲಿ ನಂದಿನಿ ಬೆಣ್ಣೆ ಮ್ಯಾಮ್, ಬಿಕಾಸ್ ಇಟ್ ವಿಲ್ ಗಿವ್ ಯು ದ ಬೆಸ್ಟ್ ಟೇಸ್ಟ್. ಥಾಮಸ್ ಅವರೇ, ಹಾಗಾದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಬಿಟ್ಟು ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆಲಿ ಇನ್ನೇನೇನೆಲ್ಲ ಸಿಗುತ್ತೆ? ಖಂಡಿತ ಮ್ಯಾಮ್. ನಮ್ಮಲ್ಲಿ ಮೇಯ್ನ್ ಆಗಿ ಒಳ್ಳೆ ಚಿತ್ರಾನ್ನ ಸಿಗುತ್ತೆ ಮೇಡಮ್. ಹಾಗೆ ಇಡ್ಲಿ ಸಿಗುತ್ತೆ. ಇಡ್ಲಿನಲ್ಲಿ ಒಂದು 4 ವೆರೈಟಿ ಸಿಗುತ್ತೆ. ಗೀ ಪುಡಿ ಇಡ್ಲಿ, ಗೀ ತಟ್ಟೆ ಇಡ್ಲಿ, ಆಮೇಲೆ ಅದ್ರ ಮೇಲೆ ನಾವು ತುಪ್ಪ ಹಾಕ್ಬಿಟ್ಟು ಅಗೇನ್ ನಂದಿನಿ ತುಪ್ಪ ಮಾತ್ರ ನಾವು ಯೂಸ್ ಮಾಡುವಂಥದ್ದು. ಈವನ್ ದೋ ಇಟ್ ಈಸ್ ಅಟ್ ಕಾಸ್ಟ್ಲಿಯರ್ ಸೈಡ್, ನಾವು ನಂದಿನಿ ಬೆಣ್ಣೆ, ನಂದಿನಿ ತುಪ್ಪ ಮಾತ್ರ ಉಪಯೋಗಿಸುವಂಥದ್ದು. ಇಡ್ಲಿ ನಮ್ಮಲ್ಲಿ ತುಂಬಾ ಬಿಡದಿನಲ್ಲಿ ನೀವು ಹೋಗಿ ತಿನ್ನುವಂಥ ಅವಶ್ಯಕತೆ ಇಲ್ಲ. ನೀವು ನ್ಯೂ ಟೌನ್ನಲ್ಲಿರೋ ಪೂರ್ಣಪ್ರಜ್ಞಾ ಸ್ಕೂಲ್ ಬ್ಯಾಕ್ ಗೇಟಿಗೆ ಬಂದ್ಬಿಟ್ರೆ ನಾವು ನಿಮಗೆ ಅಂತ ಒಳ್ಳೆ ಇಡ್ಲಿಯನ್ನು ನಾವು ನಿಮಗೆ ಕೊಡ್ತೀವಿ. ಇಡ್ಲಿ ಮೇಲೆ ನಾವು ಒಳ್ಳೆ ಪುಡಿ ಹಾಕಿ 40 ರಿಂದ 45 ಐಟಮ್ ಹಾಕಿ ಮಾಡಿರುವಂತಹ ಒಂದು ಪುಡಿ ಸಿಗುತ್ತೆ ನಿಮಗೆ. ಅದನ್ನ ಅದ್ರ ಮೇಲೆ ಉದುರಿಸಿ ಅದಕ್ಕೆ ತುಪ್ಪ ಹಾಕಿ ಕೊಡ್ತೀವಿ. ಅತ್ಯದ್ಭುತವಾಗಿರುತ್ತೆ ಇಡ್ಲಿ. ದಯಮಾಡಿ ನೀವೆಲ್ಲರೂ ಬಂದು ಟ್ರೈ ಮಾಡಬೇಕು. ಇದ್ರ ಜೊತೆಗೆ ಚಿತ್ರಾನ್ನ ಎವ್ರಿ ಡೇ ಹೊಸ ವೆರೈಟಿ ಇರುತ್ತೆ. ಮ್ಯಾಂಗೋ ವೆರೈಟಿ ಇರುತ್ತೆ ನಿಮಗೆ, ಏನಪ್ಪ ಮಾವಿನ ಹಣ್ಣಿಂದು ಚಿತ್ರಾನ್ನ ಇರುತ್ತೆ, ಹೇರಳೆಕಾಯಿ ಚಿತ್ರಾನ್ನ ಇರುತ್ತೆ. ಹೊಸದಾಗಿ ನಾವು ಆ್ಯಡ್ ಮಾಡ್ತಾ ಇದ್ವಿ. ಇನ್ನು ನಮಗೆ ವಿ ಆರ್ ಜಸ್ಟ್ 15 days old, ಸೊ ಹಾಗಾಗಿ ವಿಲ್ ಬ್ರಿಂಗ್ ಎವ್ರಿಥಿಂಗ್ ಟು ಯು, ದ ಬೆಸ್ಟ್ ಚಿತ್ರಾನ್ನ ವೆರಿ ಸೂನ್ ಹಿಯರ್ ಇನ್ ನ್ಯೂ ಟೌನ್. ಅದ್ರ ಜೊತೆಗೆ ಇಡ್ಲಿ ಕೊಡ್ತೀವಿ. ಇಡ್ಲಿನಲ್ಲಿ 4 ವೆರೈಟಿ ನಾನು ಹೇಳಿದಾಗೆ. ದೋಸೆಗಳಲ್ಲಿ 8 ವೆರೈಟಿ ಸಿಗುತ್ತೆ ನಮ್ಮಲ್ಲಿ. ಮಸಾಲೆ ಸಿಗುತ್ತೆ, ತಿರ್ಗಾ ಬೆಣ್ಣೆ ದೋಸೆ ಸಿಗುತ್ತೆ. ನಾವು ಹೊಸದಾಗಿ ಒಂದು ಆ್ಯಡ್ ಮಾಡಿದ್ದೇವೆ, ಅದ್ರ ಹೆಸರು ಪುದೀನ ಬೆಣ್ಣೆ ದೋಸೆ ಅಂತ ಹೇಳ್ಬಿಟ್ಟು. ಕೆಲವರಿಗೆ ರೆಡ್ ಚಟ್ನಿ ಇಷ್ಟ ಆಗೋದಿಲ್ಲ, ಅವ್ರಿಗೋಸ್ಕರ ನಾವು ಗ್ರೀನ್ ಚಟ್ನಿ ಪುದೀನ ಹಾಕಿ ನಾವು ಮಾಡಿಕೊಡ್ತೇವೆ. ದಯಮಾಡಿ ನೀವು ಇಲ್ಲಿಗೆ ಬಂದು ಪುದೀನ ಚಟ್ನಿನ ಟ್ರೈ ಮಾಡಬೇಕು. ನಮ್ಮಲ್ಲಿರುವಂಥ ಒಂದೇ ಒಂದು ಸ್ಪೆಷಲ್ ಐಟಮ್ ಅಂತಂದ್ರೆ ಅದೇನೇ. ಅದನ್ನ ಮಿಕ್ಕಿರೋ ಇನ್ನೆಲ್ಲ ಖಾಲಿ ದೋಸೆ, ಸ್ಪೆಷಲ್ ಖಾಲಿ ದೋಸೆ ಅಥವಾ ಓಪನ್ ದೋಸೆ, ಬೆಣ್ಣೆ ದೋಸೆ ಎಲ್ಲ ಕಡೆ ನೀವು ಟ್ರೈ ಮಾಡಿರ್ತೀರ. ಬಟ್ ದಯಮಾಡಿ ಬಂದು ನಮ್ಮ ಪುದೀನ ಬೆಣ್ಣೆ ದೋಸೆನ ಟ್ರೈ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗಿ ಮಸ್ತಾಗಿರುತ್ತೆ. ಅದ್ರ ಜೊತೆಗೆ ಪ್ರೈಸಿಂಗ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ವಿ ಕೀಪಿಂಗ್ ಆ ಪ್ರೈಸ್ ಅಟ್ ವೆರಿ ರೀಸನಬಲ್. ಫಾರ್ ಎಕ್ಸಾಂಪಲ್, ನಮ್ಮದು ಬೆಣ್ಣೆ ದೋಸೆ ಸ್ಟಾರ್ಟ್ ಆಗುವಂಥದ್ದು 60 ರೂಪಾಯಿ, ನಮ್ಮ ಬೆಣ್ಣೆ ಮಸಾಲೆ 70 ರೂಪಾಯಿ, ಖಾಲಿ ದೋಸೆ 70 ರೂಪಾಯಿ, ಆನಿಯನ್ ಪುಡಿ 80 ರೂಪಾಯಿ. ಸೊ ನಮ್ಮದು ಮ್ಯಾಕ್ಸಿಮಮ್ ಪ್ರೈಸ್ ಇರುವಂಥದ್ದು ಜಸ್ಟ್ 80 ರೂಪಾಯಿ. ದಯಮಾಡಿ ನೀವೆಲ್ಲರೂ ಬರ್ರಿ, ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬಂದರೆ ಖಂಡಿತವಾಗ್ಲೂ, ಸಿನ್ಸ್ ಇಟ್ಸ್ ಅ ನ್ಯೂ ಓಪನಿಂಗ್, ನಿಮ್ಮೆಲ್ಲರಿಗೂ ಕೂಡ ಆಫರ್ ಕೊಡ್ತೀವಿ. ನಾವು ಆಲ್ರೆಡಿ ಆಫರ್ ರನ್ ಮಾಡಿದ್ದೇವೆ. ಬಟ್ ಯಾರ್ಯಾರಿಗೆ ಆಫರ್ ಸಿಕ್ಕಿಲ್ಲ, ದಯಮಾಡಿ ವಾಪಸ್ ಬನ್ನಿ. ನಿಮಗೆ ಖಂಡಿತವಾಗ್ಲೂ ಸಖತ್ ಬೆಂಗಳೂರು ಟೀಮ್ ಕಡೆ ಬಂದ್ರೆ ನಿಮಗೆ ಖಂಡಿತವಾಗ್ಲೂ we will give you the offer once again. ಓಕೆ, ಸಖತ್ ಬೆಂಗಳೂರು ಅಂತ ಹೇಳಿ ನೀವು ಆಫರ್ ತಗೋಬಹುದು. ಖಂಡಿತ. ಆಮೇಲೆ ಇದು ಟೈಮಿಂಗ್ಸ್ ಎಷ್ಟೊತ್ತಿಂದ ಎಷ್ಟೊತ್ತಿಗಿರುತ್ತೆ? ಟೈಮಿಂಗ್ಸ್ ನೋಡಿ ಸ್ನೇಹಿತರೆ, ನೀವು ಬೆಳಿಗ್ಗೆ 7 ಗಂಟೆಗೆ ಬಂದ್ರೂ ಕೂಡ ನಾವು ನಿಮಗೆ ದೋಸೆ ಕೊಡ್ತೀವಿ. ನಾವು 5 ಗಂಟೆಗೆ ಶಾರ್ಪ್ ಇಲ್ಲಿಗೆ ಬಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು, ಸೌದೆ ಒಲೆ ಆಗಿರೋದ್ರಿಂದ ಒಲೆ ಅಂಟಿಸ್ಲಿಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಟೈಮ್ ಬೇಕಾಗುತ್ತೆ. ಅದಾಗಿದ ತಕ್ಷಣ 6:45 7 ಗಂಟೆಗೆ ದೋಸೆ ರೆಡಿ. ಸೊ ನಿಮಗೆ ಮೇಯ್ನ್ ಆಗಿ ದೋಸೆ, ಇಡ್ಲಿ, ಚಿತ್ರಾನ್ನ 7-7:15 ರೆಡಿ ಇರುತ್ತೆ. ದಯಮಾಡಿ ನೀವೆಲ್ಲರೂ ಬರ್ರಿ. 7 ಗಂಟೆಗೆ ಶುರುವಾಗಿ ಮಧ್ಯಾಹ್ನ ಕೂಡ ನಾವು ರನ್ ಮಾಡ್ತೀವಿ. ಮಧ್ಯಾಹ್ನ ಎಲ್ಲ ದಾವಣಗೆರೆ ಬೆಣ್ಣೆ ದೋಸೆಗಳಲ್ಲಿ ಕ್ಲೋಸ್ ಮಾಡ್ತಾರೆ 12 ಗಂಟೆಗೆ. ನಾವು ಕ್ಲೋಸ್ ಮಾಡೋದಿಲ್ಲ. ಮಧ್ಯಾಹ್ನ ಕೂಡ ಬೆಣ್ಣೆ ದೋಸೆನೇ ಕೊಡ್ತೀವಿ, ಮಧ್ಯಾಹ್ನನೂ ಕೂಡ ಇಡ್ಲಿ ಕೊಡ್ತೀವಿ. ನಾವು ನಿಮಗೆ ಬೆಸ್ಟ್ ಸ್ಪೆಷಾಲಿಟಿ ದೋಸಾಸ್ ಹಿಯರ್ ಇನ್ ನ್ಯೂ ಟೌನ್ ಅವೈಲೇಬಲ್ ಥ್ರೂ ಔಟ್ ದ ಡೇ. ಸೊ ರಾತ್ರಿ 9ವರೆಗೂ ಇರುತ್ತೆ, ಆರಾಮಾಗಿ 9:30-10 ಗಂಟೆವರೆಗೂ. ಸೊ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಎಲ್ಲರೂ ಬಂದು ಆರಾಮಾಗಿ ಸವಿಬಹುದು. ಹೌದು ಮ್ಯಾಮ್, 100%. ಹೌದು ಮ್ಯಾಮ್. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ದೋಸಾ. ಓಕೆ, ದಯಮಾಡಿ ಬನ್ನಿ. ಹಾಗಾದ್ರೆ ಸರ್, ಕೆಲವ್ರಿಗೆಲ್ಲ ಬರೋದಕ್ಕಾಗಲ್ಲ, ಆನ್ಲೈನ್ ಆರ್ಡರ್ಸ್ ಸ್ವಿಗ್ಗಿ ಝೊಮ್ಯಾಟೋಲಿ ಇದೆಯಾ? ಹೌದು. ಈಗ ನೀವು ನಿಮ್ಮ ಮನೆ ಬಾಗ್ಲಿಂದನೇ ಕೂಡ ನಮ್ಮ ದೋಸೆನ ನಿಮ್ಮ ಮನೆ ಬಾಗ್ಲಿಗೆ ತರಿಸ್ಕೋಬಹುದು. ಫಾರ್ ಎಕ್ಸಾಂಪಲ್, ನಾವು ಸ್ವಿಗ್ಗಿನಲ್ಲಿ ಅವೈಲೇಬಲ್ ಇದ್ದೀವಿ, ಝೊಮ್ಯಾಟೋದಲ್ಲಿ ಕೂಡ ಅವೈಲೇಬಲ್ ಇದ್ದೀವಿ. ಇಮಿಡಿಯೇಟ್ಲಿ ಯಾರ್ಯಾರಿಗೆ ದೋಸೆ ಇಷ್ಟ ಆಗ್ತಾರೆ, ಒಳ್ಳೆ ವೆದರ್ ಇದೆ, ಡಿಸೆಂಬರ್, ಜಾನ್ವರಿ, ಫೆಬ್ರವರಿವರೆಗೂ ಕೂಡ ನೀವು ಒಳ್ಳೆ ದೋಸೆನ ನಿಮ್ಮ ಮನೆ ಬಾಗ್ಲಲ್ಲೇ ತರಿಸ್ಕೊಂಡು ತಿನ್ನಬಹುದು. ದಯಮಾಡಿ ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ ಅಂತ ನೀವು ಸರ್ಚ್ ಮಾಡಿದ್ರೆ ನಾವು ಸಿಗ್ತೀವಿ. ನಮ್ಮ ಬೆಸ್ಟ್ ದೋಸೆ ಸಿಗುತ್ತೆ ಅಟ್ ವೆರಿ ರೀಸನಬಲ್ ಪ್ರೈಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಶುಭವಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಟು ಹೌಸ್ ಆಫ್ ದಾವಣಗೆರೆ. ನಿಮಗೂ ಕೂಡ ಶುಭವಾಗ್ಲಿ. ಸಖತ್ ಬ್ಯಾಂಗ್ಳೂರ್ಗೆ
ಸಖತ್ ಬ್ಯಾಂಗ್ಳೂರ್ ಅನ್ನುವಂಥ ಒಂದು ತಂಡ ನಮ್ಮ ಬಳಿ ಬಂದು ನಮ್ಮ ಬಳಿ ತುಂಬ ವಿಚಾರಿಸಿ ನಮ್ಮ ದೋಸೆನ ಸವಿದು ಅವರು ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಖತ್ ಬೆಂಗಳೂರು ಟೀಮ್ಗೆ ನಮ್ಮ ಕಡೆಯಿಂದ, ಹೌಸ್ ಆಫ್ ದಾವಣಗೆರೆ ಟೀಮ್ ಕಡೆಯಿಂದ ನಮನಗಳು. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಂದಿನ ಸಂಚಿಕೆ ತಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀವಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಗಾಯತ್ರಿ ಕೇಳ್ಕೊತೀವಿ. ತಮ್ಮೆಲ್ಲರಿಗೂ